ಉಡುಪಿ ಜಿಲ್ಲೆಯ ಪ್ರತಿಷ್ಠಿತ ಸಹಕಾರ ಸಂಸ್ಥೆಗಳಲ್ಲಿ ಒಂದಾದ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಉಡುಪಿ ಇದರ 12ನೇ ಶಾಖೆಯು ಕುಂದಾಪುರದಲ್ಲಿ ಸಂಪೂರ್ಣ ಹವಾನಿಯಂತ್ರಿತ ಶಾಖೆಯಾಗಿ ಉದ್ಘಾಟನೆಗೊಳ್ಳಲಿದ್ದು, ಈ ಸಮಾರಂಭ ಮೇ 22ರಂದು ಬೆಳಗ್ಗೆ 10:30ಕ್ಕೆ ಕುಂದಾಪುರದ ಮುಖ್ಯ ರಸ್ತೆಯ ಪಾರಿಜಾತ ಹೋಟೆಲ್ ಬಳಿಯ ಶ್ರೀ ನಂದಿಕೇಶ್ವರ ಟವರ್ಸ್ನಲ್ಲಿ ನಡೆಯಲಿದೆ. ಬುಧವಾರ ಇಲ್ಲಿನ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಜೈಕರ್ ಶೆಟ್ಟಿ ಇಂದ್ರಾಳಿ ಅವರು ಈ ಬಗ್ಗೆ ಮಾಹಿತಿ ನೀಡಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಉದ್ಘಾಟಿಸಲಿದ್ದು, ಅಧ್ಯಕ್ಷ ಜೈಕರ್ ಶೆಟ್ಟಿ ಇಂದ್ರಾಳಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಂಸದ ಕೋಟ ಶ್ರೀನಿವಾಸ ಪೂಜಾರಿ, ಶಾಸಕರಾದ ಎ ಕಿರಣ್ ಕುಮಾರ್ ಕೊಡ್ಗಿ, ಯಶ್ಪಾಲ್ ಸುವರ್ಣ, ಮಾಜಿ ಸಚಿವ ಕೆ ಜಯಪ್ರಕಾಶ್ ಹೆಗ್ಡೆ, ಎಸ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮಹೇಶ್ ಹೆಗ್ಡೆ ಮೊಳಹಳ್ಳಿ, ಜಿಲ್ಲಾ ಸಹಕಾರಿ ಉಪನಿರ್ಬಂಧಕಿ ಲಾವಣ್ಯ ಕೆಆರ್, ಕುಂದಾಪುರ ಉಪವಿಭಾಗದ ಸಹಾಯಕ ನಿಬಂಧಕ ಸುಧೀರ್ ಕುಮಾರ್ ಜೆ ಭಾಗವಹಿಸಲಿದ್ದಾರೆ. 107 ವರ್ಷಗಳ ಇತಿಹಾಸದ ಈ ಸಂಘವು 40 ವರ್ಷಗಳಿಂದ ಈಚೆಗೆ ಉತ್ತಮ ಲಾಭದಾಯಕ ರೀತಿಯಲ್ಲಿ ಮುನ್ನಡೆಯುತ್ತಿದೆ. ಪ್ರಸ್ತುತ 23,000 ಸದಸ್ಯರಿದ್ದು 662 ಕೋಟಿ ರೂಪಾಯಿ ಠೇವಣಿ, 528 ಕೋಟಿ ರೂಪಾಯಿ ಸದಸ್ಯರ ಹೊರಬಾಕಿ ಸಾಲ ಹೊಂದಿದೆ. 113.24 ಕೋಟಿ ರೂಪಾಯಿ ನಿಧಿ, 284.07 ಕೋಟಿ ರೂಪಾಯಿ ಹೂಡಿಕೆ, 795 ಕೋಟಿ ರೂಪಾಯಿ ದುಡಿಯುವ ಬಂಡವಾಳ, 2025-26ನೇ ಸಾಲಿನಲ್ಲಿ 4,062.29 ಕೋಟಿ ರೂಪಾಯಿ ವಾರ್ಷಿಕ ವಹಿವಾಟು ನಡೆಸಿ 18.13 ಕೋಟಿ ರೂಪಾಯಿ ಲಾಭ ಗಳಿಸಿದೆ. 11 ಶಾಖೆಗಳ ಪೈಕಿ 9 ಕಡೆ ಸ್ವಂತ ಕಟ್ಟಡವಿದ್ದು, ಕುಂದಾಪುರದಲ್ಲಿ ಇದು ಮೊದಲ ಶಾಖೆಯಾಗಿದೆ ಎಂದವರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಜಾರ್ಜ್ ಸ್ಯಾಮ್ವೆಲ್, ಪ್ರಧಾನ ವ್ಯವಸ್ಥಾಪಕ ರಾಜೇಶ್ ವಿ ಶೇರಿಗಾರ್, ಸಹಾಯಕ ಪ್ರಧಾನ ವ್ಯವಸ್ಥಾಪಕ ಪ್ರವೀಣ್ ಕುಮಾರ್, ಕುಂದಾಪುರ ಶಾಖಾ ವ್ಯವಸ್ಥಾಪಕ ಸಮರ್ಥ ಶೆಟ್ಟಿ ಉಪಸ್ಥಿತರಿದ್ದರು. ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳುವಂಥದ್ದು 107 ವರ್ಷ ಇತಿಹಾಸ ಇರುವ ಸಂಸ್ಥೆ. ಬ್ರಿಟಿಷರ ಕಾಲದಲ್ಲಿ ಸ್ಥಾಪನೆಗೊಂಡ ಸಂಸ್ಥೆ ಅನೇಕ ಏಳು ಬೀಳುಗಳನ್ನು ಕಂಡುಕೊಂಡು 1982ನೇವರೆಗೆ ಇದು ಒಂದು ರೀತಿಯಲ್ಲಿ ಕುಂಠಿತಾವಸ್ಥೆಯಲ್ಲಿದ್ದ ಸಂಸ್ಥೆ. ಕೇವಲ ಪಡಿತರ ಸಾಮಗ್ರಿ ವಿತರಣೆಗೆ, ರಾಸಾಯನಿಕ ಗೊಬ್ಬರ ವಿತರಣೆಗೆ ಮಾತ್ರ ಸೀಮಿತವಾದ ಸಂಸ್ಥೆ ಯಾವುದೋ ಒಂದು ಕಾರಣಕ್ಕೆ ಸರ್ಕಾರ ಅದನ್ನು ಸ್ವಾಧೀನ ಪಡೆದುಕೊಂಡು ಆಡಳಿತಾಧಿಕಾರಿಯನ್ನಾಗಿ ನೇಮಕ ಮಾಡಿ ಸರ್ಕಾರದ ಸಹಕಾರ ಇಲಾಖೆಯ ಅಧಿಕಾರಿ ಅದರ ಜವಾಬ್ದಾರಿ ತೆಗೆದುಕೊಂಡಿದ್ದರು. ತದನಂತರದ ದಿನಗಳಲ್ಲಿ ಸುಮಾರು 2-3 ವರ್ಷಗಳ ಕಾಲ ಸರ್ಕಾರದ ಆಡಳಿತಾಧಿಕಾರಿಯೇ ಇದರ ಜವಾಬ್ದಾರಿ ತೆಗೆದುಕೊಂಡು ಯಾವುದೇ ವ್ಯವಹಾರ ಇರಲಿಲ್ಲ, ಅದು ಮುಚ್ಚುಗಡೆಯಾಗಿತ್ತು. ತದನಂತರ ಹೊಸ ಆಡಳಿತ ಮಂಡಳಿಗೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದ್ದು. ಹೊಸ ಆಡಳಿತ ಮಂಡಳಿ ಜವಾಬ್ದಾರಿ ತೆಗೆದುಕೊಂಡ ನಂತರ ದಿನಗಳಲ್ಲಿ, ಅಂದರೆ ಸುಮಾರು 4 ದಶಕಗಳ ಹಿಂದೆ ಈ ಸಂಸ್ಥೆ ತನ್ನ ಪಡಿತರ ಸಾಮಗ್ರಿ ವಿತರಣೆ ಇರ್ಬೋದು, ರಾಸಾಯನಿಕ ಗೊಬ್ಬರ ವಿತರಣೆ ಇರ್ಬೋದು, ತದನಂತರ ದಿನಗಳಲ್ಲಿ ಇವತ್ತು ಠೇವಣಿ ಪಡ್ಕೊಂಡು ಅಗತ್ಯತೆ ಉಳ್ಳವರಿಗೆ ಆರ್ಥಿಕ ಸಾಲ ಸೌಲಭ್ಯಗಳನ್ನು ನೀಡುವುದರೊಂದಿಗೆ ಪ್ರಾರಂಭ ದಿನಗಳಲ್ಲಿ 1982ರವರೆಗೆ ಕೇವಲ 306 ಸದಸ್ಯರಿದ್ದರು. ಒಟ್ಟು ಠೇವಣಿ ಎಷ್ಟಿತ್ತಂತ ಹೇಳಿದ್ರೆ ಕೇವಲ 4,000 ರೂಪಾಯಿ ನಮ್ಮದು ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ. ಅದಲ್ಲದೆ ಕೇಂದ್ರ ಸಹಕಾರಿ ಬ್ಯಾಂಕಿಗೆ ನಾವು 35,000 ರೂಪಾಯಿ ಸಾಲ ಕೊಡಲಿಕ್ಕೆ ಬಾಕಿ. ಅದೆಲ್ಲ ಇದ್ದ ಸಂಸ್ಥೆ ಗೌರವಾನ್ವಿತರೆ ಇವತ್ತು ತಮ್ಮೆಲ್ಲರ ಸಹಕಾರದೊಂದಿಗೆ ಎಲ್ಲ ಗೌರವಾನ್ವಿತ ಸದಸ್ಯ ಬಂಧುಗಳು, ನಮ್ಮ ಗ್ರಾಹಕ ಬಂಧುಗಳು, ಅವರೆಲ್ಲರ ಸಹಕಾರದೊಂದಿಗೆ ಸಂಸ್ಥೆ ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ. ಇವತ್ತು ನಮ್ಮ ಕಾರ್ಯಕ್ಷೇತ್ರದಲ್ಲಿ ಉಡುಪಿ ಜಿಲ್ಲೆ ನಮ್ಮ ಕಾರ್ಯಕ್ಷೇತ್ರವನ್ನು ಒಳಗೊಂಡಿದೆ. ಕಾರ್ಯಕ್ಷೇತ್ರಗಳಲ್ಲಿ 11 ಶಾಖೆಗಳನ್ನು ನಾವು ಹೊಂದಿದ್ದೇವೆ. 11 ಶಾಖೆಗಳಲ್ಲಿ 9 ಶಾಖೆಗಳು ನಮ್ಮ ಸ್ವಂತ ಕಟ್ಟಡದಲ್ಲಿ ವ್ಯವಹಾರ ಮಾಡ್ತಾ ಇದೆ. ಇವತ್ತು ಕುಂದಾಪುರದಲ್ಲಿ ನಮ್ಮ ಪ್ರಪ್ರಥಮ ಶಾಖೆ, ಕಾರ್ಕಳದಲ್ಲಿ ಈಗಾಗಲೇ ಶಾಖೆಯನ್ನು ನಾವು ಹೊಂದಿದ್ದೇವೆ. ಉತ್ತಮ ರೀತಿ ವ್ಯವಹಾರವೂ ಆಗ್ತಾ ಇದೆ. ಕುಂದಾಪುರದಲ್ಲಿ ಪ್ರಪ್ರಥಮವಾಗಿ ಕುಂದಾಪುರ ನಗರದ ಹೃದಯ ಭಾಗ ಅಂತ ಹೇಳ್ಬೋದು, ಪಾರಿಜಾತ ಹೋಟೆಲ್ನ ಸಾಮೀಪ್ಯದಲ್ಲಿ ಇವತ್ತು ಆ ಸ್ಥಳ ನಿವೇಶನವನ್ನೇ ಖರೀದಿ ಮಾಡಿಕೊಂಡು ನಮ್ಮ ಹೊಸ ಶಾಖೆಯನ್ನು ಅಲ್ಲಿ ಇನ್ನೇನು 22 ತಾರೀಕು ಮೇ ತಿಂಗಳು ಉದ್ಘಾಟನೆ ಮಾಡುವರಿದ್ದೇವೆ. ಈ ಸಂಬಂಧ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇನ್ನೊಮ್ಮೆ ಎಲ್ಲ ಪತ್ರಿಕಾಗೋಷ್ಠಿಯಲ್ಲಿರುವ ಸಮಸ್ತ ಗೌರವಾನ್ವಿತ ಪತ್ರಕರ್ತರನ್ನು, ಮಾಧ್ಯಮ ಬಂಧುಗಳನ್ನು, ದೃಶ್ಯ ಮಾಧ್ಯಮದವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಒಂದು ಸಂಕ್ಷಿಪ್ತ
ವಿವರಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಉಡುಪಿ ಇದರ 12ನೇ ಸ್ವಂತ ನೂತನ ಹವಾನಿಯಂತ್ರಿತ ಶಾಖೆ ಕುಂದಾಪುರದಲ್ಲಿ. ಉಡುಪಿ ಜಿಲ್ಲೆಯ ಪ್ರತಿಷ್ಠಿತ ಸಹಕಾರ ಸಂಸ್ಥೆಯಾದ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಉಡುಪಿ ಇದರ ನೂತನ 12ನೇ ಸಂಪೂರ್ಣ ಹವಾನಿಯಂತ್ರಿತ ಕುಂದಾಪುರ ಶಾಖೆಯ ಉದ್ಘಾಟನಾ ಸಮಾರಂಭವು ದಿನಾಂಕ 22/5/2026 ಶುಕ್ರವಾರ ಪೂರ್ವಾಹ್ನ ಗಂಟೆ 10:30ಕ್ಕೆ ಸರಿಯಾಗಿ ಕುಂದಾಪುರದ ಮುಖ್ಯ ರಸ್ತೆ ಹೋಟೆಲ್ ಪಾರಿಜಾತ ಬಳಿ ಇರುವ ನಂದಿಕೇಶ್ವರ ಟವರ್ಸ್ನಲ್ಲಿ ಜರಗಲಿದೆ.